ವಿಚಾರ, ಮೌಲ್ಯದ ವಿಚಾರ. ಇದನ್ನು ಹೇಳ್ತಾ ಈಗಾಗಲೇ ದೇವಸ್ಥಾನ ಅಭಿವೃದ್ಧಿಗಳಿಗಾಗಿ ನಾವು 10 ಕೋಟಿ ರೂಪಾಯಿಯನ್ನು ನೀಡಿ ಟೆಂಡರ್ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿದೆ. ಜಮೀನು ಖರೀದಿಗೆ 3 ಕೋಟಿ ರೂಪಾಯಿ, ಆಮೇಲೆ ಬಯಲು ಮಂದಿರಕ್ಕೆ 165 ಲಕ್ಷ, ಅಂದರೆ 1,65,00,000. ಈ ರೀತಿಯಾಗಿ ಹಣಕಾಸನ್ನು ಸಹಿತ ಜಿಲ್ಲಾಡಳಿತಕ್ಕೆ ಬಿಡುಗಡೆ ಮಾಡಿ ಆಗಿದೆ. ಲಕ್ಕುಂಡಿ ಅಭಿವೃದ್ಧಿ ಇನ್ನೂ ಹೆಚ್ಚು ತೀವ್ರವಾಗಿ ನಡೀತದೆ. ಬಹುಶಃ ಇನ್ನೊಂದು 15 ದಿವಸದಲ್ಲಿ ಈ ಸ್ವಲ್ಪ ಬಿಸಿಲು ಬರಲಿ ಅಂತಿದ್ರು ಅವರು. ಬಿಸಿಲು ಬಂದ ತಕ್ಷಣ ಎಕ್ಸ್ಕವೇಷನ್ ಉತ್ಖನನ ತನ್ನದೇ ಆಗಿರ್ತಕ್ಕಂಥ ವೇಗವನ್ನು ಸಂತೋಷ ಆಗ್ಬೋದು. ನಿಮಗೆ ಸಂತೋಷ ಆಗೋಕ್ಕಿಂತ ಮೊದಲು ನಮಗೆ ನೀವು ಹೆಂಗೆ ಸಂತೋಷ ಮಾಡಿರಿ ಅನ್ನೋದೊಂದು ಹೇಳಬೇಕಲ್ಲ. ಎಲ್ಲೂ ಜಗತ್ತಿನೊಳಗೆ ಈ ಏನು ಐತಿಹಾಸಿಕ ವಸ್ತುಗಳು ಸಿಕ್ಕಾವು, ಅವುಗಳನ್ನು ಮನಸ್ಸ ತಿರುಗಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತೈತಿ, ಈಗ ಸುಮಾರು ಒಂದು 8-9 ತಿಂಗಳ ಹಿಂದೆ ನವಂಬರ್ ತಿಂಗಳದೊಳಗೆ ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. DC ಅವರು ಒಂದು ಪಲ್ಲಕ್ಕಿ ಹೊತ್ತಿದ್ರು, ನಾವೊಂದು ಪಲ್ಲಕ್ಕಿ ಹೊತ್ತಿದ್ವಿ, CC ಪಾಟೀಲ್ರು ಒಂದು ಪಲ್ಲಕ್ಕಿ ಹೊತ್ತಿದ್ರು, ಸಿದ್ದು ಪಾಟೀಲ್ರು ಒಂದು ಪಲ್ಲಕ್ಕಿ ಹೊತ್ತಿದ್ರು, ಅಸೂಟಿ ಅವರು ಒಂದು ಪಲ್ಲಕ್ಕಿ ಹೊತ್ತಿದ್ರು, SP ಅವರು ಹೇಳಿದೆ, SP ಅವರೊಂದು ಹೊತ್ತಿದ್ರು, ಮಂದಾಲಿ ಅವರು ಒಂದು ಪಲ್ಲಕ್ಕಿ ಹೊತ್ತಿದ್ರು, ನಮ್ಮ ಪಂಚಾಯತಿ ಅಧ್ಯಕ್ಷರು ಒಂದು ಪಲ್ಲಕ್ಕಿ ಹೊತ್ತಿದ್ರು. 10 ಪಲ್ಲಕ್ಕಿ ಇದ್ವಲ್ಲ, 10 ಕಿಮ್ಮಲ್ಲಿ ಇವರೆಲ್ಲ ಮುಂದೆ ಹೋಗ್ತಿದ್ರು. ನೀವು ಜನ ನಮ್ಮನ್ನು ಸ್ವಾಗತ ಮಾಡಿ ನಿಮ್ಮ ಹತ್ರ ಏನು ಬೆಲೆ ಬಾಳುವಂಥ ಅದ್ಭುತ ವಸ್ತುಗಳಿದ್ವು ಅವುಗಳಿಗೆ ಹಾಲು ಹಾಕಿ ನೀರು ಹಾಕಿ ತೊಳೆದು ನಮ್ಮ ಪಲ್ಲಕ್ಕಿಯಾಗಿ ಕೆಲವು ಬಂದಿಟ್ರಿ. ಅವು ಪಲ್ಲಕ್ಕಿಯಾಗಿಡೋಕ್ಕಿಂತ ದೊಡ್ಡವಿದ್ವು ಅಂದ್ರೆ ಅವನ್ನ ಬಯಲು ಪ್ರದೇಶಕ್ಕೆ ನಾವು ಯಾವ ಸ್ಥಳವನ್ನು ತೋರಿಸಿದ್ವಿ ಆ ಬಯಲು ಮ್ಯೂಸಿಯಮ್ಗೆ ತಂದು ಇಟ್ವಿ. ಸುಮಾರು 1100 ಪ್ರಾಚ್ಯಾವಶೇಷಗಳನ್ನು ನೀವು ಊರವರು ಕೊಟ್ರಿ, ಕಟ್ಟ್ಯಾಗಿಂದ ತೆಗೆದು ಕೊಟ್ರಿ, ದೇವರ ಮನೆಯಾಗಿಂದ ತೆಗೆದು ಕೊಟ್ರಿ. ಇಲ್ಲಿ ಇಂಥೆಲ್ಲ ಐತೆ ನೋಡ್ರಿ ಅಂತೇಳಿ ನಿಮ್ಮ ಹಿತ್ತಲದಾಗ ಕರ್ಕೊಂಡೋಗಿ ಅಲ್ಲಿಂದ ಕೊಟ್ರಿ. ಸಣ್ಣ ಇದ್ದದ್ದನ್ನು ಅವನ್ನ ಪೂಜೆಗಿಟ್ಟಿದ್ದನ್ನು ತಂದು ಕೊಟ್ರಿ. ತನ್ಮೂಲಕ ದೇಶದಲ್ಲಿ, ಬಹುಶಃ ದೇಶ ಅಂತ ಅಷ್ಟೇ ಅಲ್ಲ, ಒಂದು ಜಾಗತಿಕ ದಾಖಲೆಯನ್ನು ಲಕ್ಕುಂಡಿ ಮಾಡ್ತು. ಈ ಪ್ರಾಚ್ಯಾವಶೇಷಗಳನ್ನು ಸರ್ಕಾರಕ್ಕೆ ಒಪ್ಪಿಸಿರ್ತಕ್ಕಂಥದ್ದು ನಿಜವಾಗಿಯೂ ಅತ್ಯಂತ ದೊಡ್ಡ ಕೆಲಸ. ನಿಮ್ಮ ಊರಿನ ಸಂಸ್ಕೃತಿಯನ್ನು, ನಿಮ್ಮ ಊರಿನ ಹಿರಿಮೆಯನ್ನು ತೋರಿಸಿಕೊಟ್ರಿ ನೀವು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ಅದಕ್ಕೆ ಕಿರೀಟ ಇಡುವಂಗೆ ಮತ್ತೊಂದು ಕೆಲಸ ಇಲ್ಲಿ ಆಗಿದೆ. ಅಂದರೆ ಈ ಭೂಮಿನ ಆ ರೀತಿಯಾಗಿರ್ತಕ್ಕಂಥ ಸತ್ವಯುತವಾಗಿರ್ತಕ್ಕಂಥ ಭೂಮಿ. ಇನ್ನೂ ಎಕ್ಸ್ಕವೇಷನ್ ಪ್ರಾರಂಭ ಆಗುತ್ತೆ, ಉತ್ಖನನ ಪ್ರಾರಂಭ ಆಗುತ್ತೆ. ನನಗೆ ವಿಶ್ವಾಸ ಇದೆ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ನಮ್ಮ ಇತಿಹಾಸ ಅದು ಹೊರಗೆ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ನಾವು 16 ಗುಡಿಗಳನ್ನು 16 ದೇವಸ್ಥಾನಗಳು ಹಾಗೂ ಬಾವಿಗಳನ್ನು ಸರ್ಕಾರ ಈಗಾಗಲೇ ರಾಜ್ಯ ಪತ್ರದೊಳಗೆ ಘೋಷಣೆ ಮಾಡಿದೆ. ಅವು ರಕ್ಷಿತ ಗುಡಿ ಹಾಗೂ ಬಾವಿಗಳಾಗಿ ನಾವು ಸರ್ಕಾರದವರು ಘೋಷಣೆ ಮಾಡಿದ್ದೇವೆ. ಆಮೇಲೆ ಇಲ್ಲೇನು ಬಯಲು ಮ್ಯೂಸಿಯಮನ್ನು ಮಾಡಬೇಕಂದ್ವಿ. ಬಯಲು ಮ್ಯೂಸಿಯಮನ್ನು ಏನು ಮಾಡ್ತಾ ಇದ್ದೀವಿ, ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಜಮೀನು ಹಾಗೂ ಎಕ್ಸ್ಕವೇಷನ್ಗೆ ಬೇಕಾಗಿರ್ತಕ್ಕಂಥ ಜಮೀನು, ಇದು ಎಲ್ಲದಕ್ಕೂ ಸಹಿತ 165 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಅವುಗಳನ್ನು ಪಡೆದುಕೊಳ್ಳೋದಕ್ಕೆ
ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಅನ್ನೋದನ್ನು ನಿಮಗೆ ಹೇಳೋದಕ್ಕೆ ಬಯಸ್ತೀನಿ. ಆ 16 ಟೆಂಪಲ್ಗಳು ಹಾಗೂ 16 ಬಾವಿಗಳು ಅವು ಏನು ಯಾವ್ಯಾವು ಅನ್ನೋದನ್ನು ಆ ಪಟ್ಟಿಯನ್ನು ನಾನು ನಿಮಗೆ ನಮ್ಮ ಗೂಗೇರಿಯವ್ರಿಗೆ ಅದನ್ನು ಮುಟ್ಟಿಸೋದಕ್ಕೆ ನಿಮಗೆ ಹೇಳ್ತೀನಿ. ಇದು ನಮ್ಮ ಲಕ್ಕುಂಡಿ ಮತ್ತು ದೇಶದ ಪತ್ರಿಕೆಯೊಳಗೆ ಮತ್ತು ಮುಖಪುಟದೊಳಗೆ ಸುದ್ದಿ ಮಾಡಿದೆ. ಟಿ ವಿ ಒಳಗೆ ಅರ್ಧ ಗಂಟೆ ಇದನ್ನು ಮಾಡಿದೆ. ಏನೋ ಒಂದು ತಪ್ಪು ಮಾಹಿತಿ ವರದಿ ಆಗಿತ್ತು ಅಂಥೇಳಿ ಏನು ಗೊಂದಲ ಸೃಷ್ಟಿಯಾಗಿತ್ತು. ನಿನ್ನೆ ಡಿ ಸಿ ಅವರು ಎಲ್ಲ ಅಧಿಕಾರಿಗಳು ಕೂತು ಅದನ್ನು ಈಗಾಗಲೇ ತಮಗೆ ಕ್ಲಾರಿಫೈ ಮಾಡಿದ್ದಾರೆ. ಆ ಗೊಂದಲ ಎಲ್ಲ ಬಗೆಹರಿದು ಹೋಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಒಂದು ಪ್ರಾಮಾಣಿಕತನದ ಮೇರು ಮೆರೆದಿರ್ತಕ್ಕಂಥ ಪ್ರಜ್ವಲ್ಗೆ ರಾಷ್ಟ್ರವ್ಯಾಪಿ ಪ್ರಸಾರ ಕೊಡೋದ್ರ ಜೊತೆಗೆ ಲಕ್ಕುಂಡಿಯ ಹಿರಿಮೆಯನ್ನು ಹೇಳ್ತಾ ಬಂದಿರ್ತೀವಿ. ನಾನು ಇಷ್ಟೇ ಹೇಳ್ತೀನಿ, ನಾವು ಎಷ್ಟು ಕಾರ್ಯಕ್ರಮ ಮಾಡಿದ್ರೂ ಸಹಿತ ಇಲ್ಲೇ ಅಷ್ಟು ಪ್ರಚಾರ ಸಿಕ್ಕಿರಲಿಲ್ಲ. ಆದರೆ ದೇಶವ್ಯಾಪಿ ಪ್ರಚಾರ ಸಿಕ್ಕಿದ್ದು ಅಂದರೆ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಹಾಗೇನೆ ಈ ಒಂದು ವಿಷಯದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಊರಿನವರೆಲ್ಲರಿಗೂ